This is so painful, but pain is beautiful. ತುಂಬಾ ಸ್ಕಾರ್ ಇದೆ ಮನ್ಸಲ್ಲಿ ಕೂಡ. ಬಾಯಿ ಬಡ್ಕೊಳಂಗ ಆಯ್ತದೆ, ಏನು ಮಾಡಕ್ ಆಗ್ತಲ್ಲ, ಬಿಡಕ್ ಆಗ್ತಲ್ಲ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತಿನ ವ್ಲಾಗ್ ಬಂದು ತಮ್ನೇಲ್ ಹಾಗೆ ಟೈಟಲ್ ನೋಡಿ ನಿಮ್ಗೆ ಇದಾಗ್ಲೇ ಗೊತ್ತಾಗಿರುತ್ತೆ. ಎಸ್, ಐ ಆಮ್ ಗೋಯಿಂಗ್ ಟು ಗೆಟ್ ಮೈ ಇಂಟ್ ಡನ್ ಟುಡೇ. ಇವತ್ತು ಅಂದ್ರೆ ಟ್ಯಾಟೂ ಮಾಡಿಸ್ತಾ ಇದ್ದೀನಿ. ಬಟ್ ಇಸ್ ಇಟ್ ಜಸ್ಟ್ ದಟ್? ನೋ, ದೇರ್ ಇಸ್ ಅ ಸ್ಟೋರಿ ಬಿಹೈಂಡ್ ಇಟ್. ಸೊ ಐ ಆಮ್ ಶೋರ್ ಯು ಆರ್ ಗೋಯಿಂಗ್ ಟು ಎಂಜಾಯ್ ದಿಸ್ ವಿಡಿಯೋ. ಅಂಡ್ ಹಾಗೆ ಮೊದಲನೇ ಸಲ ನೀವೇನಾದ್ರೂ ನನ್ನ ಚಾನಲ್ ನೋಡ್ತಾ ಇದ್ರೆ, ಹಾಯ್, ನಾನು ಲತಾಶಾ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ಟುಡೇಸ್ ವ್ಲಾಗ್. ಕೊನೆಯ ಭೇಟಿ ಅಂತ ನಾನು ಅಂದುಕೊಂಡಿದ್ದೆ, ಪುನಃ ಪುನಃ ಭೇಟಿಯಾಗಿದ್ದೆ. Just as name and signature. Name, signature, date of birth, number. ಸೊ ಗೈಸ್, ಸೋ ಆಬ್ವಿಯಸ್, ನನ್ನ ತಂಗಿ ನನ್ನ ಅಕಾಮಿಡೇಟ್ ಮಾಡಿರೋ ಅಂಥದ್ದು ಇವತ್ತು ಫಾರ್ ಮೀ ಟು ಬಿ ಗೆಟಿಂಗ್ ದಿಸ್ ಟ್ಯಾಟೂ ಡನ್. ಸೊ ನಿನ್ನೆ ಆಕ್ಚುಲಿ ನಾನು ಆರ್ಟ್ ಫಾರ್ ಕನ್ಫರ್ಮೇಶನ್ ಅಂತ ಬಂದಿದ್ದು, ಅಂಡ್ ದೆನ್ ಟುಡೇ ಐ ಜಸ್ಟ್ ಸ್ಟೆಪ್ ಇನ್ ಅಂಡ್ ಫೈನಲೈಸ್ ಆನ್ ವಾಟ್ ಆಮ್ ಐ ಗೋಯಿಂಗ್ ಟು ಗೆಟ್ ಡನ್. ಆಮೇಲೆ ಪ್ಲೇಸ್ಮೆಂಟ್ ಎಲ್ಲಾನು ಇವಾಗ ಫೈನಲೈಸ್ ಮಾಡಿ ಇವಾಗ ಟ್ಯಾಟೂ ಮಾಡೋದಷ್ಟೇ ಬಾಕಿ. So guys, there is a particular reason why I am actually getting it done on my foot. There is a specific reason why I am actually getting this particular design on my foot ಅನ್ನೋದಕ್ಕೂ ಕೂಡ. ಸೊ ಈಗ ಅವರು ಪ್ಲೇಸ್ಮೆಂಟ್ ಚೆಕ್ ಮಾಡ್ತಾ ಇದ್ದಾರೆ. ಸೊ ದಿಸ್ ಇಸ್ ಎಕ್ಸಾಕ್ಟ್ಲಿ ವೇರ್ ಐ ಆಮ್ ಗೋಯಿಂಗ್ ಟು ಗೆಟ್ ಡನ್. ಸೊ ನೀವು ನೋಡ್ಬೋದು, ದೇರ್ ಈಸ್ ಒನ್ ಸ್ಕಾರ್. ದಿಸ್ ಇಸ್ ಬಿಫೋರ್ ದ ಟ್ಯಾಟೂ. ಇಲ್ಲಿ ನೋಡ್ಬೋದು ನೀವು, ಒಂದು ಸ್ಕಾರ್ ಇದೆ. ಸೊ ದಟ್ ಈಸ್ ದ ರೀಸನ್ ವೈ ಐ ಆಮ್ ಆಕ್ಚುಲಿ ಗೆಟಿಂಗ್. ಅದೇ ರೀಸನ್ ನಾನು ಯಾಕೆ ಕಾಲ್ ಮೇಲೆ ಮಾಡ್ತಿದ್ದೀನಿ ಅಂತ. ಬಟ್ ಇಟ್ಸ್ ನಾಟ್ ಜಸ್ಟ್ ಲೈಕ್ ಕವರ್ ಅಪ್ ಮಾಡಕ್ಕೆ ಆ ಸ್ಕಾರ್ನ ಅಂತ. ದಟ್ ಸ್ಕಾರ್ ಇಸ್ ನಾಟ್ ಜಸ್ಟ್ ಆನ್ ದ ಫುಡ್ ಬಟ್ ಓವರ್ ದ ಲೈಫ್. ಲೈಕ್ ತುಂಬಾ ಸ್ಕಾರ್ ಇದೆ ಮನ್ಸಲ್ಲಿ ಕೂಡ. ಹಾಗಾಗಿ ದಟ್ಸ್ ವೈ ಲೈಕ್ ಈಗ ಅವರು ಪ್ಲೇಸ್ಮೆಂಟ್ ಚೆಕ್ ಮಾಡ್ತಾ ಇದ್ದಾರೆ. ಇವಾಗ ನೀವು ನೋಡ್ಬೋದು, ಪ್ಲೇಸ್ಮೆಂಟ್ ನ ಫಿಕ್ಸ್ ಮಾಡಿದ್ದಾರೆ, ಇವಾಗ ಫೈನಲೈಸ್ ಮಾಡಿದ್ದಾರೆ. ಇಫ್ ಐ ಹ್ಯಾವ್ ಟು ಟೆಲ್ ಯು, ನಾನು ಯಾಕೆ ಫೂಟ್ ನಲ್ಲಿ ಮಾಡ್ತಿದ್ದೀನಿ, ಈ ಒಂದು ಪರ್ಟಿಕ್ಯುಲರ್ ಡಿಸೈನ್ ಯಾಕೆ ಮಾಡ್ತಾ ಇದ್ದೀನಿ ಅಂತಂದ್ರೆ, ಐ ಹ್ಯಾವ್ ಟು ಗೋ ಬ್ಯಾಕ್ ಟು 2013 and 2014 ಆಸ್ಪಾಸು. ಐ ಮೆಟ್ ವಿತ್ ಅನ್ ಆಕ್ಸಿಡೆಂಟ್. ಒಂದು ಮೇಜರ್ ಆಕ್ಸಿಡೆಂಟ್ ಆಗಿತ್ತದು. ಎಷ್ಟು ಏಟ್ ಬಿದ್ದಿತ್ತು ಅಂತಂದ್ರೆ, ದ ಕಂಪ್ಲೀಟ್ ಫೂಟ್ ವಾಸ್ ಲೈಕ್ ಒಂಥರ ನಾವು ಹೇಗೆ ಪೀಲ್ ಮಾಡ್ತೀವಲ್ಲ, ಆ ತರ ಸ್ಕಿನ್ ಕಂಪ್ಲೀಟ್ ಆಗಿ ಪೀಲ್ ಆಗೋಯ್ತು. ಅದನ್ನ ಫಸ್ಟ್ ಏಡ್ ಮಾಡಿ ಅದಾದ್ಮೇಲೆ ಆ ಪ್ರೊಸೀಜರ್ ಎಲ್ಲ ಏನಿದೆ ಅದು ಹೀಲ್ ಆಗ್ತಾ 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 ಹೇಗಾಗಕ್ಕೆ ಸ್ಟಾರ್ಟ್ ಆಯ್ತು ಅಂತ ಅಂದ್ರೆ, ಓವರ್ ದ ಪೀರಿಯಡ್ ಆಫ್ ಟೈಮ್ ಎಗೇನ್ ಅಂಡ್ ಎಗೇನ್ ನನಗೆ ಆ ಕಾಲದ ಮೇಲೆನೆ ಬಹಳಷ್ಟು ಏಟ್ ಬೀಳೋಕೆ ಸ್ಟಾರ್ಟ್ ಆಗಿತ್ತು. ಅಂದ್ರೆ ಈವನ್ ವೈಲ್ ಐ ವಾಸ್ ಲರ್ನಿಂಗ್ ಟು ರೈಡ್ ಅ ಸ್ಕೂಟಿ, ನಾನು ಯಾವತ್ತೂ ಬಿದ್ದಿರ್ಲಿಲ್ಲ. ಬಟ್ ದಟ್ ವಾಸ್ ಅ ವೆರಿ ಫಸ್ಟ್ ಮೇಜರ್ ಆಕ್ಸಿಡೆಂಟ್ that I ever had in life. It was an auto over me. ಗಾಡಿನ ರಭಸದಲ್ಲಿ ಬಂದು ಟೂ ವೀಲರ್ ನಲ್ಲಿ ನಾನು ಹೋಗ್ಬೇಕಾದ್ರೆ ಓಡಿದ್ಬಿಟ್ಟು ಹಾಗೆ ಹೋಗಿದ್ರು. ಸೊ ಅದಾದ್ಮೇಲೆ ಹೇಗಾಯ್ತು ಅಂತಂದ್ರೆ, ಕಾಲಕ್ರಮೇಣ ಟೈಮ್ ಹೋಗ್ತಾ 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 ತುಂಬಾ ಚಾಲೆಂಜಸ್ ಎಲ್ಲ ಬರಕ್ ಸ್ಟಾರ್ಟ್ ಆಯ್ತು. ಅದ್ ನನಗೆ ಎವ್ರಿ ಟೈಮ್ ಐ ಸಿ ಇಟ್ ಒಂಥರ ನನಗೆ ಇಟ್ ಲಿಟ್ರಲಿ ಬ್ರಾಟ್ ದಟ್ ಬ್ಯಾಡ್ ಟೈಮ್ ಇನ್ ಟು ಮೈ ಲೈಫ್ ಅನ್ನೋ ತರ ಆಗೋಯ್ತು. ಕಂಪ್ಲೀಟ್ ಆಗಿ ನನ್ನ ಒಂದು ವಾರಿಯರ್ ಮೋಡ್ ನಲ್ಲಿ ಹಾಕ್ಬಿಡ್ತು ಅಂತಂದ್ರೆ ತಪ್ಪಾಗಲ್ಲ. ಐ ಕ್ಯಾನ್ ಟೆಲ್ ಯು, ಲೈಕ್ ಸಾಕಷ್ಟು ಜನ ಬಂದ್ರು, ಸಾಕಷ್ಟು ಜನ ಹೋದ್ರು, ಸಾಕಷ್ಟು ಪಾಠಗಳನ್ನ ಕೂಡ ನಾನು ಕಲಿತೆ. ತುಂಬಾ ಚಾಲೆಂಜಸ್ ಆಗಿತ್ತು. ಇಟ್ ವಾಸಂಟ್ ಕೇಕ್ ವಾಕ್ ಅಟ್ ಆಲ್ ಫಾರ್ ಮೀ. ದಿಸ್ ಎಂಟೈರ್ 10 years ಅಲ್ಲಿ ಸಾಕಷ್ಟು ಲೈಫ್ ಅಲ್ಲಿ ನೋಡೋಕೆ ನನಗೆ ಸಿಕ್ತು. ತುಂಬಾ ಏಟ್ ಬಿತ್ತು. ಆ ಏಟ್ ಏನ್ ಕಾಲಲ್ಲೇ ಬಿದ್ದಿತ್ತು, ಅದು ಬರೀ ಕಾಲಿಗೆ ಮಾತ್ರ ಬಿದ್ದಂತ ಏಟ್ ಆಗಿರ್ಲಿಲ್ಲ. ಬದಲಾಗಿ ನನ್ನ ಮನಸ್ಸಿನ ಮೇಲೆ ಆದಂತ ಒಂದು ಘಾಸಿ ಅಂತಾನೆ ಹೇಳ್ಬೋದು. ಅದಾದ್ಮೇಲೆ ಸಾಕಷ್ಟು ವರ್ಸ್ಟ್ ಸಿಚುಯೇಷನ್ಸ್ ನಾನು ನೋಡ್ಬೇಕಾಗಿ ಬಂತು, ಸಾಕಷ್ಟು ಜನನ ಕಳ್ಕೋಬೇಕಾಗಿ ಬಂತು. ತುಂಬಾ ಬದಲಾಯ್ತು. ದ ಎಂಟೈರ್ ಲೈಫ್ ನಾನೇನು ಅಲ್ಲಿ ತನಕ ನೋಡ್ಕೊಂಡು ಬಂದಿದ್ದೆ, ಇಟ್ ಕಂಪ್ಲೀಟ್ಲಿ ಕೊಲಾಪ್ಸ್ ಆಯ್ತು ನನ್ನ ಒಂದು ಪ್ರಪಂಚ ಅಂತಾನೆ ಹೇಳ್ಬೋದು. ತುಂಬಾ 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 ಲೈಕ್
ಈ ಒಂದು 10 years ಏನಿದೆ ಅದು ಒಂದು ದಂತಕಥೆ ತರಾನೇ ನನಗೆ ನನ್ನ ಲೈಫಲ್ಲಿ ಉಳ್ಕೊಂಡ್ಬಿಟ್ಟು ಐ ನೋ, ಯಾಕಂದ್ರೆ ಇದು ನನ್ನ ಸ್ಟ್ರಾಂಗ್ ಮಾಡಿದೆ ಡೆಫಿನೆಟ್ಲಿ ಎಸ್, ಬಟ್ ಇಫ್ ಐ ಲುಕ್ ಬ್ಯಾಕ್ ಐ ಡಿಂಟ್ ವಾಂಟೆಡ್ ಟು ಬಿ ಸ್ಟ್ರಾಂಗ್ ಬಟ್ ಐ ವಾಂಟೆಡ್ ಟು ಬಿ ಲವ್. ಹಾಗಾಗಿ ನಾನು ಪ್ರತಿ ಸಲ ಅದನ್ನ ಆ ಸ್ಕಾರ್ ಏನಿದೆ ಕಾಲಲ್ಲಿ ಅದನ್ನ ನೋಡ್ಕೊಂಡಾಗ್ಲೆಲ್ಲ ಇಟ್ ವುಡ್ ಹಾಂಟ್ ಮೀ, it would give me that bad vibe. Whoever is coming backstabbing, ತುಂಬಾ backstabbing ಆಗಿತ್ತು. ನನ್ನ ಅಗೇನ್ಸ್ಟ್ ಏನೇ ಮಾಡಿದ್ರು ಅದರಲ್ಲಿ ಅವ್ರಿಗೆ ವರ್ಕೌಟ್ ಆಗ್ತಾ ಇತ್ತು. ನಾನು ಏನೇ ಒಳ್ಳೇದು ಮಾಡಿದ್ರು ನನಗೆ ಅದು ಬೌನ್ಸ್ ಬ್ಯಾಕೇ ಆಗ್ತಿತ್ತು. ನನಗೆ ಗೊತ್ತು, ನಾನು ಹಿಂದೆ ಹೋಗಿ ಈ ಒಂದು 10 ವರ್ಷದಲ್ಲಿ ಏನೆಲ್ಲ ಆಗಿದೆ ನಾನು ಬದಲಾಯಿಸಕ್ ಆಗಲ್ಲ ಅನ್ನೋದು ನಂಗೆ ಗೊತ್ತು. ಕಾಲಲ್ಲಿ ಉಳ್ಕೊಂಡಿರೋ ಗಾಯ ವಾಸಿಯಾಗಿದೆ, ಆದ್ರೆ ಅದನ್ನ ಮಾರ್ಕ್ ಕೂಡ ನನ್ಗೆ ಹೋಗ್ಲಾಡ್ಸಕ್ ಆಗಲ್ಲ ಅನ್ನೋದು ಗೊತ್ತು. ಬಟ್ ಆಲ್ ಐ ನೋ ಇಸ್ ಒಂದೇ ನನಗೆ ಗೊತ್ತಿರೋದು, ದಟ್ ನಾನು ಅದನ್ನ ನೋಡೋ ದೃಷ್ಟಿಕೋನವನ್ನ ಖಂಡಿತವಾಗ್ಲೂ ಬದಲಾಯಿಸ್ಕೋಬಹುದು ಅಂತ. ಆ ಪ್ಯಾಟ್ರನ್ ನ ಇಟ್ಕೊಂಡು ವಿ ಆರ್ ಜಸ್ಟ್ ಸ್ಟಾರ್ಟಿಂಗ್ ಆಫ್ ವಿತ್ ದ ಪ್ರಾಸೆಸ್. ಸೊ ಯಾ, ಪೇನ್ಫುಲ್ ಆಗಿರುತ್ತೆ ಏನೋ ನನಗೆ ಗೊತ್ತಿಲ್ಲ, ಬಿಕಾಸ್ ಐ ಹ್ಯಾವ್ ನಾಟ್ ಗಾಟ್ ಟ್ಯಾಟೂ ಡನ್ ಬಿಫೋರ್. ಲೈಕ್ ನಾನು ಮಾಡಿಲ್ಲ, ಅಂದ್ರೆ ಐ ಹ್ಯಾವ್ ದಿಸ್. ಇದು ಬಂದು ಓಲ್ಡ್ ಸ್ಕೂಲ್ ಟ್ಯಾಟೂ. ಇದು ನಾವು ನಾರ್ಮಲಿ ಮಾಡ್ತೀವಲ್ಲ, ಮುಂಚೆ ಎಲ್ಲ ಹಳೆ ಕಾಲದಲ್ಲಿ ಮಾಡ್ತಿದ್ರಲ್ಲ, ಚುಚ್ಚಿ 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 ಆ ತರ ಟ್ಯಾಟೂ. ನಿನಗ್ ನೋವ್ತಾ ಮಾಡ್ಸವಾಗ? ನಾನು ಮನೆ ನೋವು ಆಗದೆ ಹಾಗೆ ಆಗುತ್ತೆ ಗೈಸ್. ಅಪಾರೆಂಟ್ಲಿ ನನ್ನ ತಂಗಿ ಮೈಕ್ ಹಿಡ್ಕೊಂಡ್ ಮಾತಾಡಿದ್ರು ಕೇಳ್ಸಲ್ಲ ಗೈಸ್ ಅವಳು ವಾಯ್ಸ್. ಜೋರಾಗಿ ಮಾತಾಡ್ಬಾರ್ದಂತೆ, ಜಾಸ್ತಿ ಜೋರಾಗಿ ಮಾತಾಡ್ಬಾರ್ದು ಗೊತ್ತಾ. ಏನೋ ಹೇಳ್ಬಿಟ್ಟು ಒಟ್ನಲ್ಲಿ ಸ್ವಲ್ಪ ಪೇನ್ಫುಲ್ ಆಗಿದೆ. ಆದ್ರೆ ಆ ರೀಸನ್ ಏನಿದೆಯಲ್ಲ, ಯಾಕೆ ಮಾಡಿಸ್ತಾ ಇದ್ದೀನಿ ಅಂತ, ಆ ರೀಸನ್ ಇನ್ನ ಪೇನ್ಫುಲ್ ಆಗಿತ್ತು. ಸೊ ಅದನ್ನ ಗೆಟ್ ರಿಡ್ ಮಾಡಕ್ಕೆ ಮಾಡಿಸ್ತಾ ಇದ್ದೀನಿ. ಎಷ್ಟೆಷ್ಟೋ ನೋವು ತಿನ್ಬಿಟ್ಟಿದೀನಿ ಅಂತೆ ಇದ್ದು ಇದೇನಿಲ್ಲ ಅದ್ರ ಮುಂದೆ, ಬಟ್ ಸ್ಟಿಲ್ ಪೇನ್ಫುಲ್ ಆಗಿದೆ. ನಾನು ಅನ್ಕೊಂಡಿರ್ಲಿಲ್ಲ ಟ್ಯಾಟೂ ಲೈಕ್ ಇದ್ರಲ್ಲಿ ಮಾಡೋ ಟ್ಯಾಟೂ ಪೇನ್ಫುಲ್ ಆಗಿರಲ್ಲ ಅಂತ ಅನ್ಕೊಂಡಿದ್ದೆ. ಬಟ್ ಯಾ, ಲೈಟ್ ಆಗಿ ನೋವು ಆಗ್ತಿದೆ, ಪೇನ್ ಆಗ್ತಾ ಇದೆ. ನಗು ನೋಡಿ, ಮುಖದಲ್ಲಿ ನಗು ನೋಡಿ ಗೈಸ್. ಐ ಸ್ವೇರ್ ಬೈ ದಿಸ್. ನಿಜವಾಗ್ಲೂ ಪೇನ್ಫುಲ್ ಆಗಿದೆ. ಪೇನ್ಫುಲ್ ಆಗಿಲ್ಲ ಅಂತ ಹೇಳಿದ್ರೆ ಸುಳ್ಳು ಹೇಳ್ದಂಗೆ ಆಗ್ಬಿಡುತ್ತೆ. ಅಥವಾ ಮೇ ಬಿ ಆ ಪ್ಲೇಸ್ಮೆಂಟ್ ಇರ್ಬೋದು. ಯಾ ದಟ್ಸ್ ದ ಹೋಲ್ ಪಾಯಿಂಟ್. ಬಿಕಾಸ್ ಆ ಪ್ಲೇಸ್ಮೆಂಟ್ ಹಂಗಿರೋದ್ರಿಂದ ಪೇನ್ ಆಗ್ತದೆ. ನಾನು ಈ ಓಲ್ಡ್ ಸ್ಕೂಲ್ ಏನ್ ಮಾಡ್ಸಿದ್ದೆ ಇದಕ್ಕೆ ಮುಂಚೆ, ಇದು ಮಾಡೋವಾಗ್ಲೇ ನನಗೆ ಓಲ್ಡ್ ಸ್ಕೂಲ್ ಏನ್ ಮಾಡ್ಸಿದ್ದೆ ಅದ್ ಮಾಡೋವಾಗ ಅಷ್ಟು ಪೇನ್ ಅನ್ಸಿಲ್ಲ. ಮೇ ಬಿ ಅವಾಗ ಇನ್ನ ಸಣ್ಣ ವಯಸ್ಸು ಬೇರೆ, ಐ ವಾಸ್ ಅಡಲ್ಟ್ ಟೆಂಡರ್ ಟೀನೇಜ್ ಅಲ್ಲಿ ಇದ್ನಲ್ಲ, ಎಕ್ಸೈಟ್ಮೆಂಟ್ ಅಲ್ಲಿ ಮಾಡಿಸ್ಬಿಟ್ಟೆ, ಗೊತ್ತಾಗ್ಲಿಲ್ಲ. ಬಟ್ ಇವಾಗ ವಯಸ್ಸಾಗ್ತಾ ಆಗ್ತಾ ಗೊತ್ತಾಗ್ತಾ ಇದೆ. ಸೊ ಇಟ್ ಈಸ್ ಪೇನ್ಫುಲ್. ನಾನೇನೋ ತೃಪ್ತಿಗೆ ಹಾಕವಾಗ ನೋಡಿದ್ನಲ್ಲ, ವೈಬ್ರೇಟ್ ಆಗುತ್ತೆ, ವೈಬ್ರೇಟ್ ಆದಂಗಿರತ್ತೆ ಅಷ್ಟೇ ಅಂತ ಅನ್ಕೊಂಡ್ ಬಂದಿದ್ದು. ಬಟ್ ಇಟ್ ಇಸ್ ಸೋ ಪೇನ್ಫುಲ್. ಒಂಥರ ಲಿಟ್ರಲಿ ಲೈಕ್ ಕಟ್ ಮಾಡಲ್ವಾ ಆ ತರ ಫೀಲ್ ಆಗ್ತಾ ಇದೆ. ವಾ ದೇವರಣೆಗೂ ಲಿಟ್ರಲಿ ಫೀಲ್ ಆಗ್ತಾ ಇದೆ. ದೇವ್ರೆ, this is so painful, but pain is beautiful. ಬಾಯಿ ಬಡ್ಕೊಳಂಗ ಆಯ್ತಾ ಇದೆ. ಏನು ಮಾಡಕ್ ಆಗ್ತಾ ಇಲ್ಲ, ಬಿಡಕ್ ಆಗ್ತಾ ಇಲ್ಲ. ಸೀರಿಯಸ್ಲಿ
ಸೊ ಗೈಸ್ ಇವಾಗ ವರ್ಕ್ ಮುಗ್ದಿದೆ, ಅಂದರೆ ಆರ್ಟ್ ವರ್ಕ್ ಎಲ್ಲ ಮುಗ್ದಿದೆ, ಜಸ್ಟ್ ದ ವೈಟ್ ಫಿಲ್ಲಿಂಗ್ ಮಾಡ್ತಿದ್ದಾರೆ. ಬಟ್ ದಿಸ್ ಹ್ಯಾಸ್ ಬೀನ್ ಯುನೋ ಅ ಪೇನ್ಫುಲ್ ಪ್ರೊಸೀಜರ್. ನೀವೇನಾದರೂ ಕೇಕ್ ವಾಕ್ ಥರ ಇರುತ್ತೆ ಅಂತ ಅಂದ್ಕೊಂಡು ಬಂದರೆ ಪ್ಲೀಸ್ ಡೋಂಟ್ ಕಮ್ ಇನ್ ದಟ್ ಮೈಂಡ್ ಸೆಟ್. ಸೊ ನೀವು ಯಾವ ಪ್ಲೇಸ್ಮೆಂಟಲ್ಲಿ ಮಾಡ್ಕೊಳ್ತಾ ಇದ್ದೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಅದು ಪೇನ್ ಆಗುತ್ತಾ ಆಗಲ್ವಾ, ಇಂಟೆನ್ಸಿಟಿ ಏನು ಅನ್ನೋದು. ಸೊ ಗೈಸ್ ಇವಾಗ ಫೈನಲಿ ಟ್ಯಾಟೂ ಮುಗ್ದಿದೆ ನಂದು. 1 o'clock ಸ್ಟಾರ್ಟ್ ಮಾಡಿದ್ದು, ಲಂಚ್ ಬ್ರೇಕ್ ಒಂದು 40 minutes ಲಂಚ್ ಬ್ರೇಕ್ ತೊಗೊಂಡ್ವಿ. ಮಧ್ಯದಲ್ಲಿ 3 ಸಲ 5 minutes ಮಾತ್ರ ಬ್ರೇಕ್ ತೊಗೊಂಡ್ವಿ. ಸೊ 5:15 ಆಗಿದೆ, ಇವಾಗ ಕಂಪ್ಲೀಟ್ ಆಗಿದೆ. ಸೊ ಅವರು ಫೋಟೋಸ್ ತೊಗೋಬೇಕು ಬನ್ನಿ ಅಂತ ಹೇಳಿದ್ರು, ಸೊ ಅದಕ್ಕೆ ಹೋಗ್ತಿದ್ದೀವಿ. ನಾನು ಯಾಕೆ ಇದೇ ಪ್ಯಾಟರ್ನ ಚೂಸ್ ಮಾಡಿದೆ ಅಂತ ಅಂದರೆ, ಕೆಸರಲ್ಲೇ ಅರಳಿದ್ರು ಕಮಲದ ಹೂವು ಅರಳೋದನ್ನಾಗಲಿ ತನ್ನ ಅಂದವನ್ನಾಗಲಿ ಹೇಗೆ ಕಳ್ಕೊಳ್ಳಲ್ವೋ ಹಾಗೆ ನಾವು ಕೂಡ ಎಷ್ಟೇ ಕೊಳೆತ ಮನಸ್ಸುಗಳ ಮಧ್ಯೆ ಜೀವನ ಮಾಡ್ತಾ ಇದ್ರೂ ನಮ್ಮತನವನ್ನು, ನಮ್ಮ ಮನಸ್ಸಿನ ಅಂದವನ್ನು, ನಮ್ಮ ಒಳ್ಳೆತನವನ್ನು ಯಾವತ್ತಿಗೂ ಕಳ್ಕೊಬಾರ್ದು ಅನ್ನೋದು ಪ್ರತಿ ಕ್ಷಣ ಅದನ್ನು ನೋಡಿದಾಗ ನನಗೆ ನೆನಪಾಗಲಿ ಅಂತ. ಫೈನಲಿ ಗೈಸ್ ನನ್ನ ಒಂದು ಈ ಟ್ಯಾಟೂ ಸ್ಟೋರಿ ಏನಿದೆ ಕಂಪ್ಲೀಟ್ ಆಗಿ ನೀವು ಕೂಡ ನೋಡಿದ್ರಿ, ಈ ಪ್ರಾಸೆಸ್ ನೀವು ಕೂಡ ಇದ್ರಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಯುವರ್ ಟೈಮ್, ಫಾರ್ ವಾಚಿಂಗ್ ದ ವಿಡಿಯೋ ಕಂಪ್ಲೀಟ್ಲಿ. ಸೊ ಇಟ್ಸ್ ನಾಟ್ ಜಸ್ಟ್ ಅಬೌಟ್ ಗೆಟಿಂಗ್ ಇಂಕ್ಡ್, ದಿಸ್ ಹ್ಯಾಡ್ ಅ ಲಾಂಗರ್ ಇಂಪ್ಯಾಕ್ಟ್. ಇಷ್ಟು ವರ್ಷದಲ್ಲಿ ತುಂಬಾನೇ ಡೆಫಿನೆಟ್ಲಿ ನನಗೆ ಫೀಲ್ ಗುಡ್ ಫ್ಯಾಕ್ಟರ್ ಇದೆ. ಸೊ ದಟ್ ಈಸ್ ದ ರೀಸನ್ ಐ ಹ್ಯಾಡ್ ಟು ಚೂಸ್ ಆತ್ಮನ್ ಟ್ಯಾಟೂಸ್, ಬಿಕಾಸ್ ನಮಗೆ ಆತ್ಮನ್ ಟ್ಯಾಟೂಸ್ ಹೊಸ್ತಲ್ಲ. ಮೋಸ್ಟ್ ಆಫ್ ಮೈ ಕಸಿನ್ಸ್ ಹ್ಯಾವ್ ಗಾಟ್ ದರ್ ಇಂಕ್ ಫ್ರಮ್ ಆತ್ಮನ್. ಅಂಡ್ ಅದಕ್ಕಿಂತ ಜಾಸ್ತಿ ಮೈ ಓನ್ ಸಿಸ್ಟರ್ ಹ್ಯಾಸ್ ಗಾಟ್ ಹರ್ ಪಿಯರ್ಸಿಂಗ್ಸ್ ಅಂಡ್ ಟ್ಯಾಟೂ, ಅಪ್ಪು ಟ್ಯಾಟೂ ನೀವು ನೋಡಿರ್ಬೋದು. ಯಾ, ಸೊ ಶಿ ಹ್ಯಾಸ್, ಅವಳು ಇಲ್ಲೇ ಮಾಡಿರೋದು. ಸೊ ವಿ ಕಂಪ್ಲೀಟ್ಲಿ ಟ್ರಸ್ಟ್ ಅಂಡ್ ವಿ ಕ್ಯಾನ್ ಟೋಟಲಿ ರಿಲೈ ಆನ್ ಆತ್ಮನ್ ಟ್ಯಾಟೂಸ್, ದಟ್ ಮಚ್ ಐ ಕ್ಯಾನ್ ಟೆಲ್. ಅಂಡ್ ದ ಪೇಷನ್ಸ್, ಅವ್ರ ಪೇಷನ್ಸ್ ಇಸ್ ಲೈಕ್ ವೆರಿ ಮಚ್ ಅಪ್ರಿಷಿಯೇಟೆಡ್. ತುಂಬಾ ಚೆನ್ನಾಗಿ ಮಾಡಿಕೊಟ್ರು ವಿತ್ ಲಾಟ್ ಆಫ್ cooperation and patience. So if you are planning to get inked anytime sooner, please, my highly recommendation Atman at BDA Complex, and description box ಅಲ್ಲಿ ಹಾಕಿರ್ತೀನಿ ಅಡ್ರೆಸ್ ನೆಲ್ಲ. Please do check it out. Thank you.